ಮಯೂರಿ ಅಂತ ಒಂದು ಪಿಕ್ಚರು, ಹೌದು. ಬಿಸಿಲು ಬೆಳೆದಿಂಗಳು ಅಂತ ಇಟ್ಟೆ. ನೆನೆ LLB ಮಾಡೋದನ್ನ ಬಿಟ್ಟು ಅರ್ಧಕ್ಕೇನೆ ಈಗೇನೆ ಬೇರೆ ಎಲ್ಲರ ಹತ್ರನ ಅಸ್ಟೆಂಟಾಗಿ ಮಾಡಿದ್ದಾನೆ. ನನ್ನ ಹತ್ರ 7 ಜನ ಇದ್ದಾರೆ ಅಸ್ಟೆಂಟ್ಗಳು. ಎಂದು ಕಾಲರ್ ಹಿಡಿದ್ರು, ಹಂಗೆ ಹಿಂದ್ಗಡೆನಿಂದಲೇ ಕಳ್ಕೊಬಂದ್ರು. ಸ್ಟೇಜಲ್ಲಿ ಬಿಟ್ರು, ಹೊಡೆದ್ರು ಪಟ ಪಟ ಪಟ. ಗುರುಕಿರಣ್ ಅದರಲ್ಲಿ ಹೀರೋ ಆಗಿ ಅವರೆಲ್ಲ ನಿಮಗೆ ಡೇಟ್ ಕೊಡ್ತಾರ. ಬಟ್ ಪ್ರೊಡ್ಯೂಸರ್ಗೆ ನಾನೊಂದು ಸುಳ್ಳು ಹೇಳಿದ್ದೀನಿ. ನಾನು ಒಂದು ಸಮುದ್ರ ಇದ್ದೆ, ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ನಿನಗೆ ಬಿಟ್ಟಿದ್ದು. ಅದು ಮಂಜುವಾಣಿ ಅಂತ ಒಂದು ಪೇಪರ್ ಬರುತ್ತೆ ಅಲ್ಲಿ ಧರ್ಮಸ್ಥಳದಿಂದ ಪಬ್ಲಿಷ್ ಆಗುತ್ತೆ. ಅದಕ್ಕೂ ಮುಂಚಿತ ಏನಾಗಿತ್ತು, ಅಣ್ಣವ್ರದ್ದು ಇದೊಂದಾಗಿತ್ತು. ಅಲೆಯ ಮಾರುತಕ್ಕಾದ್ಮೇಲೆ ಇದು ಮುರಳಿಗಾನ ಅಮೃತಪಾನ ಅಂತಲೇ ಅದರದ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ನಿಮ್ಮ ಚಿತ್ರವನ್ನು ನೋಡಿದಾಗ ಪುಟ್ಟಣ್ಣನ ಚಿತ್ರ ನೋಡಿದ ಅನುಭವ ಆಯಿತು. Investing in cinemas without cinema knowledge is injurious to you, your family, and the audience too. Annadata sukhi bhava. ನನ್ನ ವರ್ಕ್ ನೋಡಿ ನನ್ನ ಫ್ರೆಂಡ್ಸ್ ಒಂದು 2-3 ಸರಿ ನಿನಗೆ ಧೈರ್ಯ ಇದ್ದರೆ ಹೇಳು, ನಾವು ಅವರೊಂದು 2-3 ಸರಿ ಸೆಟ್ಟಿಗೆಲ್ಲ ಬಂದು ನೋಡಿದ್ರು. ನಿಮಗೆ ಧೈರ್ಯ ಇದ್ದರೆ ಹೇಳು, ನಾವು ಪಿಕ್ಚರ್ ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ ಅಂದರು. ಒಂದು ಸರಿ ಅವರು ಗೊತ್ತು, ಪ್ರವೀಣ್ ಕುಮಾರ್ ಅಂತ ಚೇಂಬರ್ ಪ್ರೆಸಿಡೆಂಟ್, ಅವನು ವಸಂತ್ ಭಟ್ ಅಂತ ನನ್ನ ಕಡೆಯವರು, ಇಬ್ಬರು ಸೇರಿ 86ರಲ್ಲಿ ಅವನು ಆ್ಯಕ್ಚುಲಿ ಆಮೇಲೆ ಗೊತ್ತಾಯಿತು, ಮನೆಯವರಿಗೆ ಗೊತ್ತಿಲ್ಲದ ಅವ್ರದಲ್ಲಿ RMC ಯಾರ್ಡಲ್ಲಿ ದೊಡ್ಡ ಹೋಲ್ಸೇಲ್ ಅಂಗಡಿಗಳು ಅಲ್ಲಿ ಇರ್ತಿದ್ರು. ನನಗೆ ಗೊತ್ತಿಲ್ಲ, ಅಲ್ಲಿ ಮನೆಯವ್ರಿಗೆ ಗೊತ್ತಿಲ್ಲದೆ ಮಾಡಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಯಿತು, ಒಂದು ಶೆಡ್ಯೂಲ್ ಆದಮೇಲೆ. ಅದೇನಾಯಿತು, ಅವರು ಮತ್ತು ನಮ್ಮ ವಸಂತ್ ಭಟ್ ನಾನೇ ಪರಿಚಯ ಮಾಡಿಸಿ ಇಬ್ಬರು ಸೇರಿ ಇದು ಮಾಡಿದ್ರು. ಅದರಲ್ಲಿ ಸುಧಾ ಚಂದ್ರನ್ ಗೊತ್ತಿರಬೇಕು, ಹೌದು, ಅವಳನ್ನು ಫಸ್ಟ್ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆವಾಗ ಮಯೂರಿ ಅಂತ ಒಂದು ಪಿಕ್ಚರು, ಹೌದು, ನಾಟ್ಯ ಮಯೂರಿ ತೆಲುಗಲ್ಲಿ ಸೂಪರ್ ಡೂಪರ್ ಹಿಟ್ಟು. ಕಾಲಿಲ್ದಿದ್ದವಳು ಡ್ಯಾನ್ಸ್ ಮಾಡಿ. ನಾನು ಏನಾಯಿತು, ಇವ್ರು ಪಿಕ್ಚರ್ ಮಾಡೋಣ ಅಂದಾಗ ಬಜೆಟ್ ಎಷ್ಟಾಗುತ್ತೆ ಅಂದರು. ನಾವು ಏನೋ ಕಷ್ಟಪಟ್ಟು ಬಜೆಟ್ ಹಾಕಿದೆ, 6 ಲಕ್ಷ ಆಗುತ್ತೆ. 6 ಲಕ್ಷ ಆವಾಗ ನಿಮ್ಮ ಬಸಂತ್ ಭಟ್ರು ಎಷ್ಟು ಹಾಕ್ತಾರೆ, ಅವ್ರ ಕೈಲಿ 3 ಹಾಕಿಸ್ತೀನಿ, ನಾನು 3 ಹಾಕ್ತೀನಿ. ನಿಮ್ಮ ಮನೆಯಲ್ಲೆಲ್ಲ ಕೇಳಿದ್ರು, ಮನೆಯವ್ರು ಯಾವುದಕ್ಕೂ ಬರೋಲ್ಲ ಬಿಡಿ, ನಿಮಗೆ ಯಾಕೆ ಅಂದರು. ಸರಿ, ಅವಾಗ ಸುಧಾ ಚಂದ್ರನಿಗೆ ಬಾಂಬೆಯಲ್ಲಿದ್ದರು. ಅವರಿಗೆ ನನಗೇನಂದ್ರೆ, ನಾನೊಂದು ಕತೆ ಸೆಲೆಕ್ಟ್, ನಾನು ಯಾವಾಗ ಇವ್ರು ಫಿಲಮ್ ಮಾಡೋಣ ಅಂದರೆ, ನಾನು ಮೊದಲು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಓದಿದ್ದು, ಲಿಟ್ರೇಚರ್ ಸ್ಟೂಡೆಂಟ್ ನಾನು, ಕನ್ನಡ ಮೇಜರ್. ನಾನು ಏನಾದ್ರು ನಾನು ಅಂದ್ಕೊಂಡಿರಲಿಲ್ಲ, ಏನೋ ಡೈರೆಕ್ಟ್ರ್ ಆಗ್ತಾಯಿದ್ದೀನಿ. ಒಂದು ವೇಳೆ ನಾನು ಡೈರೆಕ್ಟ್ರ್ ಆದರೆ ನಾನು ಮಾಡೋ ಎಲ್ಲ ಕತೆಗಳು ನಾವೆಲ್ಲ ಆಗಿರಬೇಕು ಅನ್ನೋದು ನನ್ನ ಕನಸಾಗಿತ್ತು. ಇವ್ರು ಯಾವಾಗ ಪಿಕ್ಚರ್ ಮಾಡೋಣ ಅಂದರು. ನಾನು ಹೇಳಿದೆ, ನಾವೆಲ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇದ್ದರೆ ನಾನು ಮಾಡ್ತೀನಿ. ಇಬ್ಬರು ಒಪ್ಕೊಂಡಾಗ ಮಂಗಳಾ ಸತ್ಯನ್ ಅಂತ ಅವ್ರದ್ದೊಂದು ನಾವೆಲ್ಲು ನಾನು ಓದಿದ್ದೆ. ಅದು ಬಂದು ಆಮುಖ ಅಂತ ಅದರ ಹೆಸರು, ಆಮುಖ ಅಂತ ನಾವೆಲ್. ಇಬ್ಬರು ಅಕ್ಕ ತಂಗಿಯರ ಕತೆ. ಒಂದು ಸುಧಾ ಚಂದ್ರನ, ಇನ್ನೊಂದು ಪದ್ಮಾವಾಸಂತ. ಹೀರೋ ಬಂದು ಶ್ರೀಧರ್. ಸುಧಾ ಚಂದ್ರನಿಗೆ ಬಾಂಬೆಗೆ ಹೋಗಿ ಕತೆ ಹೇಳಿದೆ. ಅವಳು ನಾಟ್ಯ ಮಯೂರಿ ಆದಮೇಲೆ 2ನೇ ಪಿಕ್ಚರ್ ನಂದು. ಅವಳಿಗೆ ಕತೆ ಕೇಳಿ ಭಾರಿ ಇಷ್ಟ. ಅದು ತುಂಬ ಸ್ಯಾಕ್ರಿಫೈಸಿಂಗ್. ಅದು ಇನ್ನೊಂದು ಏನು, ಆ ಕತೆ ಟೈಟ್ಲು ಆಮುಖ ಅಂತ ಇದ್ದಿದ್ದನ್ನ ಬಿಸಿಲು ಬೆಳೆದಿಂಗಳು ಅಂತ ಇಟ್ಟೆ. ಯಾಕೆ ಆ ಟೈಟ್ಲ್ ಇಟ್ಟೆ ಅಂದರೆ, ಅಕ್ಕ ಬಂದು ತುಂಬ ರಫು, ತಂಗಿ ಬಂದು ತುಂಬ ಸಾಫ್ಟ್. ರಫ್ ಇದ್ದಿದ್ದಕ್ಕೆ ಬಿಸಿಲು ಅಂತ ಇಟ್ಟೆ, ಬಿಸಿಲು ಸುಡುತ್ತೆ. ಬೆಳೆದಿಂಗಳು ಅನ್ನೋದು ತಂಗಿಗಿಟ್ಟೆ. ಇದಾಯಿತು. ಮುಂದೆ ಹೇಗೇಗೋ ಪಿಕ್ಚರ್ ಕಂಪ್ಲೀಟ್ ಆಯಿತು. ಆ ಪಿಕ್ಚರ್ ತುಂಬ ಚೆನ್ನಾಗಿ ರಿವ್ಯೂನೂ ಬಂತು ಪಿಕ್ಚರ್ ಬಗ್ಗೆ. ಆವಾಗ ನಗತಿಹಳ್ಳಿ ಚಂದ್ರಶೇಖರ್ ತರಂಗ ಪಿಕ್ಚರಿಗೆ ಕಾಲಮಿಸ್ಟ್ ಆಗಿದ್ರು. ಕಾಲಮಿಸ್ಟ್ ಅಂದ್ರೆ ಗೊತ್ತಾಯ್ತು, ಇಂಟರ್ವ್ಯೂ ಮಾಡೋರು. ತರಂಗದವರೇ ನನ್ನ ಪಿಕ್ಚರ್ ರಿವ್ಯೂಗಳು ನಗತಿಹಳ್ಳಿ ಕೇಳಿದ್ರು, ನಿಮ್ಮ ಚಿತ್ರವನ್ನು ನೋಡಿದಾಗ ಪುಟ್ಟಣ್ಣನ ಚಿತ್ರ ನೋಡಿದ ಅನುಭವ ಆಯಿತು, ಯಾಕೆ ನಿಮಗೆ ಏನು ಪುಟ್ಟಣ್ಣನ ಪ್ರೇರಣೆಯ ಅಂತಲೇ ಕೇಳಿದ್ರು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಜೊತೆ ನೀವು ಕಾಲ ಕಳೆದಿದ್ದು ಅಥವಾ ಅವರ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರ ಬಗ್ಗೆ ಹೇಳ್ಬೋದಾ?
ನನಗೆ ಎಲ್ಲರ ಹತ್ರನೂ ವರ್ಕ್ ಮಾಡಿದೆ, ಆದರೂ ಪುಟ್ಟಣ್ಣನ ಹತ್ರ ಅಟ್ಲೀಸ್ಟ್ ಒಂದು ವಾರನಾರು ವರ್ಕ್ ಮಾಡಬೇಕು ಅಂತ. ಏನು ಮಾಡೋದು, ಯಾರೂ ಪರಿಚಯದವರಿಲ್ಲ ಪುಟ್ಟಣ್ಣ ಅಂತ ಕರ್ಕೊಂಡು. ನಾನು ಹನುಮಂತ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ದಾಗ ವಿಜಯ ನರಸಿಂಹನ ಮನೆ ಪಕ್ಕದಲ್ಲೇ ಇತ್ತು. ಹೆಂಗೆಂಗೋ ಮಾಡಿ ಪರಿಚಯ ಮಾಡಿಕೊಂಡೆ. ಒಂದು ಸರಿ ಬಾಯ್ಬಿಟ್ಟು ಕೇಳಿದೆ ಅವ್ರ ಹತ್ರ, ಸರ್ ನನಗೊಂದು ಪುಟ್ಟಣ್ಣವ್ರ ಹತ್ರ ವರ್ಕ್ ಮಾಡಬೇಕು. ಅದಕ್ಕೇನಂತೆ ಬರ್ರಿ, ಈ ನೆಕ್ಸ್ಟ್ ಸೋಮವಾರ ನಾನು ಅಲ್ಲಿ ಕಂಠೀರವದಲ್ಲಿ ಸೆಟ್ ಹಾಕಿದ್ದಾರೆ, ನೋಡ್ಲಿಕ್ಕೆ ಹೋಗಬೇಕು, ಬನ್ನಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಬೇರೆವೆಲ್ಲ ಹೇಳ್ಕೊಂಡೆ, ಅವ್ರ ಹತ್ರ ಇವ್ರ ಹತ್ರ ಎಲ್ಲ ವರ್ಕ್ ಮಾಡಿದ್ದೀನಿ, ಒಂದು ಎಷ್ಟಾದರೂ ಅವ್ರ ಹತ್ರ ಮಾಡ್ಬೇಕಂತ. ಸರಿ ಹಾಗಾದ್ರೆ ಒಂದು ಕೆಲಸ ಮಾಡಿ ಬನ್ನಿ ಅಂದರೆ ಅವ್ರ ಕಾರಲ್ಲಿ ಕರ್ಕೊಂಡು ಹೋದರು. ಲಂಚ್ ಅವರ್ಸಲ್ಲಿ ಎಲ್ಲ ನೋಡ್ತಾ ಇದ್ದೆ, ಎಲ್ಲ ಆಯಿತು. ಲಂಚ್ ಅವರ್ಸಲ್ಲಿ ಪುಟ್ಟಣ್ಣಗೆ ಪರಿಚಯ ಮಾಡಿಸಿದ್ರು. ಇನ್ನೇನೋ LLB ಮಾಡೋದನ್ನ ಬಿಟ್ಟು ಅರ್ಧಕ್ಕೇ ಈಗೇನೋ ಬೇರೆ ಎಲ್ಲರ ಹತ್ರನೂ ಅಷ್ಟೆಂಟಾಗಿ ಮಾಡಿದ್ದಾನೆ, ಅವ್ರಿಗೇನು ನಿನ್ನ ಹತ್ರ ಮಾಡ್ಬೇಕಂತ ಆಸೆ ಇಲ್ಲ ಅವರ, ಅದಕ್ಕೆ ಕರ್ಕೊಬಂದೆ. ನನ್ನ ಹತ್ರ 7 ಜನ ಇದ್ದಾರೆ ಅಸ್ಟೆಂಟ್ಗಳು ಅಂತ ಹೇಳಿ ಯೋಗ ನರಸಿಂಹನ್ನು ಸೇರಿಸಿ 7 ಜನ ಇದ್ದರು. PH ವಿಶ್ವನಾಥ್, ಚಂದ್ರ ಸಾಳ್ವ, ಇನ್ಯಾರ್ಯಾರು ಒಟ್ಟು ಒಂದು 7 ಜನ ಇದ್ದರು. ಚಂದ್ರ ಸಾಳ್ವ, ವಿಶ್ವನಾಥ್ ಮತ್ತು ಇವನು ಕೊಡು 7 ಜನ ಇದ್ದರು. ಅರ್ಕುಲ್ಗೋಡ್ ನಂಜುಂಡ ಅಂತ ಅವನು ಅಸೋಸಿಯೇಟ್, ಹೀಗೆ ಎಲ್ಲ ಇದ್ದರು. ಆಯಿತು, ನಾನು ಹೇಳ್ತೀನಿ ಅವಾಗ 7 ಜನ ಇದ್ದಾರೆ ಅಂದ್ಕೊ ಸರ್, ನಾನು ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಳ್ತೀನಿ. ನಂಜುಂಡ ಬರಲ್ಲಿ, ಇವರೇನೋ ಅಬ್ಸರ್ವೇಷನ್ ಮಾಡ್ತಾರಂತೆ, ಅದೇನು ನೀವು ನನ್ನ ಹತ್ರ ಅದೇನು ಮಾಡ್ತಾರೆ ಮಾಡ್ಕೊಳ್ಳಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಅವ್ರ ಪಾಡಿಗೆ ಅವ್ರ ಅಬ್ಸರ್ವೇಷನ್ ಮಾಡ್ಕೊಂಡು ಹೋಗಲಿ ಅಂತ. ಪ್ರೊಡಕ್ಷನಲ್ಲಿ ಊಟ ಒಂದು ಮಾಡಿರಿ ಅಂದರು. ನನಗಷ್ಟೇ ಬೇಕಾಗಿತ್ತು. ಸರಿ ಆಯಿತು. ಒಂದು ವಾರ, ಒಂದಿನ ಏನಾಯಿತು, ಇದ್ದಕ್ಕಿದ್ದಂಗೆ ಒಂದು ಸೀನು ಅಲ್ಲೊಂದು ಸೆಟ್ ಹಾಕಿದರು, ನಾಟಕ ಸ್ಟೇಜ್, ಮಾರುತಿರೋ ಕ್ಯಾಮ್ರಾಮೆನ್ನು. ಹೆಚ್ಚಾಗಿ ಕ್ಯಾಮ್ರಾ ಫಿಕ್ಸ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಪುಟ್ಟಣ್ಣನೇ ಮಾಡ್ತಾ ಇದ್ದಿದ್ದು, ಗೊತ್ತಿರತ್ತೆ ನಿಮಗೆ. ಒಂದು ಕಡೆ ಅಶೋಕ್ ಕೂತಿದ್ದಾನೆ, ಸ್ಟೇಜಲ್ಲಿ ಆರ್ತಿದು ಡ್ರಾಮಾ, ಇದು ಇದರ ಅಭಿನಯ ಎಲ್ಲ ರೆಡಿ ಮಾಡಿದ್ದಾರೆ. ನೋಡಿದ್ರೆ ಅಸೋಸಿಯೇಟ್ ಕಾಣ್ತಾ ಇಲ್ಲ. ನಂಜುಂಡ ಅಂದರು, ಎಲ್ಲೂ ಕಾಣ್ತಾ ಇಲ್ಲ. ಲೈಟ್ಸ್ ಆಫ್ ಅಂದರು. ಸೀದಾ ನೋಡಿದ್ರು, ಎಲ್ಲಿ ನಂಜುಂಡ ಅಂದು. ಅವನು ನೋಡಿದ್ರೆ ಈ ಕಡೆ ಅಲ್ಲ ಎದುರುಗಡೆ ಬೀಡಿ ಸಹಿತ ಏನೋ ಯೋಚನೆಯಲ್ಲಿ ಮೈ ಮರೆತು ಬೀಡಿ ಸಹಿತಾ ಇದ್ದಾನೆ. ಇವರು ಇಲ್ಲಿ ಕರೀತಾ ಇದ್ದಾರೆ, ಅವನಿಗೆ ಗೊತ್ತೇ ಇಲ್ಲ. ಸೀದಾ ಹೋದರು, ಎಲ್ಲರೂ ನೋಡ್ತಾ ಇದ್ದೇವೆ ನಾವು. ಹೋದರು, ನಂಜುಂಡನ ಹಿಂದ್ಗಡೆಯಿಂದ ಕಾಲರ್ ಹಿಡಿದ್ರು, ಹಂಗೆ ಹಿಂದ್ಗಡೆಯಿಂದಲೇ ಕಳ್ಕೊಬಂದರು. ಸ್ಟೇಜಲ್ಲಿ ಬಿಟ್ಟರು, ಹೊಡೆದ್ರು ಪಟ 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 ಅಂತ. ನೋಡಿ ಏನು ಹೊಡೆಯೋದಂದ್ರೆ ಏನು ಅದಕ್ಕೊಂದಿದೆಯಲ್ಲ, ಯಾರು ಬಿಡ್ಸೋಕೆ ಬರ್ತಿರ್ಲಿಲ್ಲ, ಅವ್ರ ಹತ್ರ ಗೊತ್ತಲ್ಲ ಕೋಪಿಸ್ಟ್ರು. ನೋಡಿದೆ, ನನಗನು ಏನೋ ಯಾವತ್ತಾರು ಇವತ್ತೆಲ್ಲ ನಾಳೆ ಅಬ್ಸರ್ವೇಷನ್ಗೂ ಯಾವತ್ತಾರು ಬಂದರೆ ಏನು ಮಾಡಲಿ. ಆ ಟೈಮಲ್ಲಿ ಇನ್ನೊಬ್ಬರು ಬಸವರಾಜ್ ಕೆಸ್ತರು ಏನೋ ಬಸವರಾಜ್ ಕೆಸ್ತವ್ರದಿರ್ಬೇಕು, ಒಂದು ಇದಿತ್ತು, ಬನ್ನಿ ಅಂದಿದ್ರು. ನೋಡೋಣ ಸಾಕು, ಹೇಳ್ಕೊಳಕ್ಕೆ ಒಂದು ವಾರ ಅನುಭವ ಆಯ್ತಲ್ಲ, ಇಲ್ಲಿ ಯಾರ ಹತ್ರ ಹೇಳೋಕ್ಕೆ ಸಾಕಲ್ಲ ಅಂತ ಅವ್ರನ್ನ ಬಿಟ್ಟು ಅಲ್ಲಿಂದ ಹೊರಟೋದೆ. ಹೆಸರು ಬೆಳೆದಿಂಗಳು ಒಳ್ಳೆಯ ಹೆಸರು ಮಾಡ್ತು, ಚೆನ್ನಾಗೂ ಓಡ್ತು. ಅದಾದಮೇಲೆ ಒಂದು ನನ್ನ ಸ್ನೇಹಿತರು ಒಬ್ಬ ರಘುತ್ತಮ್ ಅಂತ ಬ್ಯಾಂಕಲ್ಲಿದ್ದರು, ಅವ್ರ ತಂಗಿ ಡಾಕ್ಟ್ರು, ಅವರಿಗೊಂದು ತುಳು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇತ್ತು. ಅವಾಗೇನಾಯಿತು, ನಾನು ಮಾಡೋದೇ ಬರೀ ಕಾದಂಬರಿ ಕತೆ, ಯಾವುದೋ ಸಣ್ಣ ಕತೆಗಳು ಪಬ್ಲಿಷ್ ಆಗಿದ್ದು ಅಂತ ಅಂದ್ಕೊಂಡಿದ್ದು ನಾನು. ಈ ಪಾಲ್ ಸುದರ್ಶನ್ ಅಂತ ಒಬ್ರು ಇದ್ದಾರೆ, ಅವ್ರದ್ದೊಂದು ರಾತ್ರಿ ಪಗಲ್ ಅಂತ ಅದು ಪಿಕ್ಚರು ಹೆಸರು. ಅದು 48 ಗಂಟೆಗಳಲ್ಲಿ ನಡೆಯುವಂಥ ಒಂದು ಕತೆ. ಅದು ಆ ಕತೆ ಓದಿದೆ, ತುಂಬ ಚೆನ್ನಾಗಿತ್ತು. ನಮ್ಮ ಪ್ರೊಡ್ಯೂಸರಿಗೂ ಹೇಳಿದೆ, ನೀವು ಮಾಡ್ತೀವಿ ಅಂದರೆ ಬೇಕಾದ್ರೆ ಇದೊಂದು ಕತೆ ಇದೆ, ತುಂಬ ಕಡಿಮೆ ಬಡ್ಜೆಟ್, 3 ಲಕ್ಷದಲ್ಲಿ ಮಾಡುವಂಥ ಕತೆ ಅಂತ ಹೇಳಿದೆ. ಒಪ್ಕೊಂಡ್ರು. ಅದು 48 ಅವರ್ಸ್ ಕತೆ. ಅದರಲ್ಲಿ ಹೀರೋ ಯಾರು ಅಂದರೆ ಗುರುಕಿರಣ್ ಅದರಲ್ಲಿ ಹೀರೋ ಆಗಿ, ಅವನು ಇನ್ನೂ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿಲ್ಲ. ಗುರುಕಿರಣನ್ನು ಹೀರೋ ಆಗಿ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ತ್ರಿವೇಣಿ ಅಂತ ಒಬ್ಳು ಈಗ ಕೆಲವು ಸೀರಿಯಲ್ಲೆಲ್ಲ ಮಾಡ್ತಾ ಇದ್ದಾಳೆ, ಈಗ ಹಿಂದೆ ಅವಾಗೆಲ್ಲ ಚೆನ್ನಾಗಿ ಇದು ಮಾಡಿ, ಅವಳು ಅವನ ಕಾಂಬಿನೇಷನ್. ಅಂಜಲಿ ಗೊತ್ತು, ಈಗ ಸೀರಿಯಲ್ಲೆಲ್ಲ ಬಿಜಿ ಇದ್ದಾಳಲ್ಲ ಅವಳು, ಅವಿನಾಶು ಎಲ್ಲ ಹಾಕ್ಕೊಂಡು ಮಾಡಿದ್ದು ರಾತ್ರಿ ಪಗಲ್ ಅಂತ ಆ ಪಿಕ್ಚರು. ಗುರುಕಿರಣ್ ಇಂಟ್ರೊಡಕ್ಷನ್ ಆಯಿತು. ಅದಾದಮೇಲೆ ಹೀಗೆ ಇದ್ದಾಗ ಏನಾಯಿತು,
ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಕಾಶ್ ಅಂತ ಇದ್ದ, ಈಗಿಲ್ಲ ಅವನು, ಚಸ್ಮಾ ಹಾಕ್ತಿದ್ದ. ಇದಕ್ಕಿದ್ದಾಗ ಒಂದು ದಿವಸ ರೀ ಅವ್ನು ನನ್ನ ಬಿಸಿಲು ಬೆಳೆದಿಂಗ್ಳು ಟೈಮಲ್ಲಿ ನಾನು ಪರಿಚಯ ಆಗಿತ್ತು. ಅವನೇನು ಮಾಡ್ದ, ರೀ ನಿಮ್ಮ ಹತ್ರ ಯಾವ್ದಾದ್ರು ನಾವೆಲ್ಲು ಮ್ಯೂಸಿಕಲ್ ಪಿಕ್ಚರ್ ಇದೆಯೇನ್ರಿ ಅಂತ. ಕಾದಂಬರಿಗಳಲ್ಲಿ ಯಾವ್ದಾದ್ರು ಮ್ಯೂಸಿಕಲ್ ಪಿಕ್ಚರ್ ಇದೆ. ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಎಂ ಪಿ ಪ್ರಕಾಶ್ ಅವರ ಫ್ರೆಂಡು, ಇದರವರು ಸಿರುಗುಪ್ಪದವರು, ಅವ್ರು ಕೇಳ್ತಾ ಇದ್ದಾರೆ ಅಂದರು. ಸರಿ ಇದೆ ಅಂದೆ. ಕರ್ಕೊಂಡು ಹೋದ್ಕೊಳ್ಳೆ ಕತೆ ಹೇಳಿದ್ರು. ದಿಕ್ಕಿದಂಗೆ ಅವರಾಗೆ ಕರೆದಿದ್ದಾರೆ. ಕತೆ ಹೇಳಿದೆ, ಈ ಥರದ್ದೊಂದು ಕತೆ, ಗುರು ಮತ್ತು ಶಿಷ್ಯರ ನಡುವೆ ನಡೆಯುವಂಥ ಒಂದು ಕತೆ ಸರ್ ಇದು. ಇದು ಯಾರನ್ನ ಹಾಕೋ ಮಾಡ್ಬೇಕಂತ ಇದ್ದೀರಾ? ನನ್ನ ಕತೆಗೆ ಅನಂತ್ನಾಗ್ ಸರ್ ಶೂಟ್ ಆಗ್ತಾರೆ, ಅಶ್ವತ್ತು ಗುರು ಪಾತ್ರ ಮಾಡ್ಬೋದು. ಇನ್ನೆರಡು ಇದು ಬರುತ್ತೆ, ಒಂದು ಬೇಕಾದ್ರೆ ನನ್ನ ಪಿಕ್ಚರ್ ಮಾಡಿದ್ದಾರೆ ಆಲ್ರೆಡಿ, ಸುಧಾ ಚಂದ್ರನ್ ಡ್ಯಾನ್ಸರಾಗಿ ಮಾಡ್ಬೋದು, ಮ್ಯೂಸಿಷಿಯನ್ ಅಲ್ಲ ಇದು ಗಾಯಕಿಯಾಗಿ ತಾರ ಮಾಡ್ಬೋದು. ಅವರೆಲ್ಲ ನಿಮಗೆ ಡೇಟ್ ಕೊಡ್ತಾರಾ? ಡೇಟು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಒಂದು ಪಿಕ್ಚರ್ ಮಾಡಿದ್ದೀನಿ, ಒಳ್ಳೆ ಹೆಸರಿದೆ. ಸರಿ, ನಿಮಗೆ ಮ್ಯೂಸಿಕ್ ಬರಲ್ಲ, ಏನು ಮಾಡ್ತೀರಾ? ಅವರು ಇಷ್ಟರವರೆಗೆ ಬಂದಿದ್ದಾರೆ. ಈಗ ಬಂದಿರೋ ಪ್ರಶ್ನೆ ಏನು, ಮ್ಯೂಸಿಕ್ ನಿಮಗೆ ಬರಲ್ಲಲ್ಲ, ಸಿನಿಮಾ ಅಲ್ಲ ಮ್ಯೂಸಿಕಲ್ ಪಿಕ್ಚರ್ ಮಾಡ್ಬೇಕಾದ್ರೆ ಸ್ವಲ್ಪನಾದ್ರು ನಿಮಗೆ ಇದಿರ್ಬೇಕಲ್ಲ, ಮ್ಯೂಸಿಕ್ ಸೆನ್ಸ್ ಇರಬೇಕಲ್ಲ. ಸಡನ್ನಾಗಿ ನನಗೆ ಅದೇನೋ ಒಂದು ಸುಳ್ಳು ಹೇಳಬೇಕು ಅನ್ನಿಸ್ತು. ಏನು ಮಾಡಿದೆ, ಇಲ್ಲ ನನಗೆ ಮ್ಯೂಸಿಕ್ ಬರುತ್ತೆ, ನಮ್ಮ ತಾಯಿ ಬಂದು ಮ್ಯೂಸಿಕ್ ಕ್ಲಾಸ್ ನಡೆಸ್ತಾಯಿದ್ರು, ನಮ್ಮ ತಾಯಿಗೆ ಓದೇ ಇಲ್ಲ ನಮ್ಮ ತಾಯಿ, ಒಂದು ಸುಳ್ಳು ಹೇಳಿದೆ. ಮ್ಯೂಸಿಕ್ ಕ್ಲಾಸ್ ನಡೆಸ್ತಿದ್ರು, ಹಾಗಾಗಿ ನನಗೆ ಮ್ಯೂಸಿಕ್ ಬರುತ್ತೆ. ಹೌದಾ, ಸರಿ, ಸೀದಾ ಕರ್ಕೊಂಡೋದ್ರು. ಮ್ಯೂಸಿಕ್ ಇದನ್ನು ಯಾರು ಕೇಳಿ ಮಾಡಿಸ್ತಾರೆ, ಸ್ಕ್ರಿಪ್ಟು. ಈ ಮಧ್ಯದಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಿದಲ್ಲ, ಅವ್ರ ಮಗ ಪುರುಷೋತ್ತಮ್ ಕಣಗಾಲ್ ಅಂತ, ಅವರು ತುಂಬ ಕೆಲ ಸ್ಕ್ರಿಪ್ಟ್ ಎಲ್ಲ ವರ್ಕ್ ಮಾಡಿದರು. ಅವರು ನನಗೆ ಹನುಮಂತ ನಗರದಲ್ಲಿದ್ದಾಗ ನಾನು ಅವ್ರ ಮನೆ ಪಕ್ಕದ ರೋಡಲ್ಲಿದ್ದೆ. ಅವರು ಪರಿಚಯ ಆಗಿತ್ತು. ಈ ಥರ ನಾ ಬಿಸಿಲು ಬೆಳೆದಂಗಳು ನೋಡಿದ್ರು ಅವರು, ಚೆನ್ನಾಗಿ ಮಾಡಿದ್ರಿ ಹಾಗೆ ನನಗೆ ಕೆಲವು ಆ್ಯಂಗಲಲ್ಲೇ ನಮ್ಮ ಚಿಕ್ಕಪ್ಪನ ಪಿಕ್ಚರ್ ನೋಡ್ದಂಗೆ ಆಯಿತು ಅಂತೆಲ್ಲ ಹೇಳಿದ್ರು. ಸೊ ನಿಮ್ಮಿಂದ ಒಂದು ಕೆಲಸ ಆಗಬೇಕು, ನನಗೊಂದು ಮ್ಯೂಸಿಕಲ್ ಪಿಕ್ಚರ್ ಮಾಡೋ ಅನುಭವ ಅಲ್ಲ ಒಂದು ಅವಕಾಶ ಸಿಕ್ಕಿದೆ, ಬಟ್ ಪ್ರೊಡ್ಯೂಸರಿಗೆ ನಾನೊಂದು ಸುಳ್ಳು ಹೇಳಿದ್ದೀನಿ, ಈ ಥರ ನಂಗೆ ಮ್ಯೂಸಿಕ್ ಗೊತ್ತಿದೆ ಅಂತ ಹೇಳಿ, ಅದನ್ನು ಅಟ್ಲೀಸ್ಟು ಹೆಂಗಾರು ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಸರ್. ಅದಕ್ಕೇನಂತೆ, ನಮ್ಮನೆ ಮೇಲ್ಗಡೆ ಮ್ಯೂಸಿಕಲ್ ಕ್ಲಾಸ್ ನಡೀತಾ ಇದೆ, ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನೀವೇನು ಮಾಡಿ, ನಿಮಗೆ ಏನೇನು ಬೇಕೋ ಅಷ್ಟು ಮಾತ್ರ ಅವ್ರ ಹತ್ರ ಯಾವ್ಯಾವ ರಾಗ ಬೇಕು, ನಿಮ್ಮ ಕಥೆಯಲ್ಲಿ ಎಷ್ಟು ಸಾಂಗ್ ಬರುತ್ತೆ ಅಂದರು. ಒಂದು 5-6 ಸಾಂಗ್ ಬರುತ್ತೆ, 2 ಕಾಂಪಿಟೇಷನ್ ಸಾಂಗ್ ಬರುತ್ತೆ, 2 ಡ್ಯೂಯೆಟ್ ಬರುತ್ತೆ, ಇದು ಬರುತ್ತೆ. ಅವ್ರನ್ನ ಪರಿಚಯ ಮಾಡಿದ್ರು. ಅವ್ರ ಹತ್ರ ಕೇಳಿದೆ ನಾನು, ಸರ್ ಕಾಂಪಿಟೇಷನ್ಸ್ ಅಲ್ಲ ಒಂದು ಡ್ಯೂಯೆಟ್ ಸಾಂಗ್ನ ಯಾವುದ್ರಲ್ಲಿ ಮಾಡ್ಬೋದು? ಡ್ಯೂಯೆಟ್ ಸಾಂಗ್ನ ಇದು ಮೋಹನ್ ರಾಗದಲ್ಲಿ ಮಾಡ್ಬೋದು. ಓಕೆ. ಈ ಕಚೇರಿಯಲ್ಲೆಲ್ಲ ಕಚೇರಿ ನಡೆಸ್ತಲ್ಲ, ಅದನ್ನು ಯಾವುದ್ರಲ್ಲಿ ಮಾಡ್ಬೋದು ಸರ್? ಅದನ್ನು ಕಲ್ಯಾಣಿ ರಾಗದಲ್ಲಿ ಮಾಡ್ಬೋದು. ಸರಿ, ಒಂದು ಕಾಂಪಿಟೇಷನ್ ಸಾಂಗ್ ಬರುತ್ತೆ, ಅದನ್ನು ಯಾವುದ್ರಲ್ಲಿ ಅವ್ನು ಮ್ಯೂಸಿಕ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರು, ಅದನ್ನು ಹಿಂದೋಳ ರಾಗದಲ್ಲಿ ಮಾಡ್ಬೋದು. ಇಷ್ಟು ಸಾಕಾಯ್ತು ನನಗೆ. ಸೀದಾ ಬಂದೆ. ಈ ಸ್ಕ್ರಿಪ್ಟ್ ರೈಟ್ರ್ ಯಾರ ಹತ್ರ ಮಾಡಿಸ್ತೀರಾ ಅಂತ ಪ್ರೊಡ್ಯೂಸರ್ ಕೇಳಿದ್ರು. ನಾನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಹತ್ರ ಮಾಡಿಸ್ತೀನಿ, ಅವ್ರು ಮಾಡ್ತಾರ ನಿಮಗೆ? ಅವ್ರ ಮಗ ನಂಗೆ ಪರಿಚಯ, ನೋಡೋಣ ಪ್ರಯತ್ನ ಮಾಡ್ತೀನಿ. ಸರಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಗೊತ್ತಲ್ಲ, ಅವ್ರು ಮುಂಗೋಪಿ ಮೊದಲೇ. ಸೀದಾ ಕರ್ಕೊಂಡೋದ, ಅವ್ರ ಮಗ ಪರಿಚಯ ಮಾಡಿಸ್ತಾರೆ. ಇದೇನೇ ನಿನ್ನ ಹತ್ರ ಸ್ಕ್ರಿಪ್ಟ್ ಮಾಡಿಸ್ಬೇಕಂತೆ, ಕತೆ ಹೇಳ್ತಾರೆ, ಮಾಡಿಕೊಡು, ನನಗೆ ಪರಿಚಯ, ಫಸ್ಟ್ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವತ್ತು ಎಲ್ಲಟಕ್ಕೆ ಹಾಕ್ಕೊಂಡಿದ್ರು, ಒಲೆದು ಮಾಡಿದ್ರು, ಅದ್ರ ತೊಗೊಂಡು ತುಪ್ಪಿದ್ರು. ನಿನ್ನ ಹೆಸರೇನಂದೆ? ಸರ್ ನಾನು ರಾಮಕೃಷ್ಣ ಅಂತೇಳಿ. ರಾಮಕೃಷ್ಣ, ನೀನೇನೋ ನಾನು ಮಗನ ಮೂಲಕವಾಗಿ ಸ್ಕ್ರಿಪ್ಟ್ ಮಾಡೋಕ್ಕೆ ಅಂತ ನನ್ನ ಹತ್ರ ಬಂದಿದೆಯಾ? ನಾನು ಒಂದು ಸಮುದ್ರ ಇದ್ದಲ್ಲಿ, ಸಮುದ್ರದಲ್ಲಿರೋ ನೀರನ್ನ ನೀನು ಬಕೆಟೆಲ್ಲರೂ ತಗೋ, ಟ್ಯಾಂಕರ್ನಿಂದಾಗೇ ತಗೋ, ನಾನು ಖಾಲಿ ಆಗಲ್ಲ. ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ನಿನಗೆ ಬಿಟ್ಟಿದ್ದು.
ಅಂತ ಹೇಳಿದ್ರು. ಎಂಥ ಒಳ್ಳೆ ಮಾತು. ಹಾಂ ಹೌದು. ನನಗೆ ಸರ್ ಅದಕ್ಕೆ ಸರ್ ನಾನು ನಿಮ್ಮ ಹತ್ರ ಬಂದಿದ್ದು ಅಂದರು. ಕತೆ ಏನು ಹೇಳಿದೆ. ಏನೇ ನೀನು ಇಂಥ ಕತೆ ಸೆಲೆಕ್ಟ್ ಮಾಡಿದೀಯಾ, ನಮಗೂ ಒಂಥರ ಚಾಲೆಂಜಿಂಗ್ ಕತೆ, ಹಾಡು ಎಷ್ಟು ಬರುತ್ತೆ ಹೇಗೆ, ಅದೆಲ್ಲಿ ಸಿಚುವೇಶನ್ ಎಲ್ಲಿ ಅನ್ನೋದು ಯಾರನ್ನ ಅಂದ್ಕೊಂಡಿದೆಯಾ, ಮ್ಯೂಸಿಕ್ ಡೈರೆಕ್ಟ್ರು ವಿಜಯ್ ಭಾಸ್ಕರ್, ಅವನ ಹತ್ರ ಸಿಚುವೇಶನ್ ಹೇಳು, ಸ್ಕ್ರಿಪ್ಟೆಲ್ಲ ನಾನು ಮಾಡಿಕೊಡ್ತೀನಿ, ಎಲ್ಲೆಲ್ಲಿ ಸಾಂಗ್ ಬರ್ಬೋದು ಅನ್ನೋದು ನಾನು ಹೇಳ್ತೀನಿ, ಇದು ಮಾಡು. ಆಯಿತು. ಈಗ ನೆಕ್ಸ್ಟ್ ನಮ್ಮದು ಭೇಟಿ ವಿಜಯ್ ಭಾಸ್ಕರ್. ಪ್ರೊಡ್ಯೂಸರಿಗೆ ಇನ್ನೂ ಭಯ ಇದೆ, ಮ್ಯೂಸಿಕ್ ಗೊತ್ತಿದೆ ಅಂತ ನನ್ನ ಹತ್ರ ಹೇಳಿದ್ದಾನೆ, ಇಲ್ಲಿ ವಿಜಯ್ ಭಾಸ್ಕರ್ ಮುಂದೆ ಏನು ಮಾಡ್ತಾನೆ ನೋಡೋಣ ಅಂತ ಅವರಿಗೆ. ಪ್ರಭಾಕರ್ ಶಾಸ್ತ್ರಿಗಳಿಗೂ ನಂಬಿಟ್ಟಿದ್ದಾರೆ ಇವನು ಮ್ಯೂಸಿಕ್ ಗೊತ್ತಿದೆ. ಆಯಿತು, ವಿಜಯ್ ಭಾಸ್ಕರ್ಗೆ ಕತೆ ಹೇಳಿದೆ. ಕತೆ ತುಂಬ ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ ರೀ, ನಿಮ್ಮ ಮೂರನೇ ಚಿತ್ರ ಅಂತೀರ, ಅದರಲ್ಲೇ ಇಷ್ಟು ಧೈರ್ಯ ಮಾಡಿದಾರಲ್ಲ ಮ್ಯೂಸಿಕ್ ಪಿಕ್ಚರ್ ಮಾಡೋಕ್ಕೆ ಅಂತ ಎಲ್ಲ ಹೇಳಿದ್ರು. ಆಯಿತು, ಈಗ ಸಾಂಗ್ ಸಿಚುವೇಶನ್ ಎಲ್ಲೆಲ್ಲಿ ಬರುತ್ತೆ ಸರ್ ಅಂದರು. ಸರ್ ಫಸ್ಟು ಡ್ಯುಯೆಟ್ಟು, ಡ್ಯುಯೆಟ್ ಎಷ್ಟು ಅಂದ್ಕೊಂಡಿದ್ರು, 2 ಡ್ಯುಯೆಟ್ ಬರುತ್ತೆ ಸರ್. ಓಕೆ, ಯಾವ ರಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ಅಂತ ಕೇಳಿ. ನಾನು ಅವಾಗ ಸರ್ ನೀವು ಮಾಡಿ ಸರ್ ತೊಂದರೆ, ಡೈರೆಕ್ಟ್ರು ಮ್ಯೂಸಿಕಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡಿದಾರ ಅಂದಮೇಲೆ ಡೈರೆಕ್ಟ್ರಿಗೆ ಏನೂ ಗೊತ್ತಿಲ್ಲದೆ ಇರುತ್ತನ್ರಿ, ಮ್ಯೂಸಿಕ್ ಬಗ್ಗೆ ಗೊತ್ತಿರುತ್ತೆ ಅವರಿಗೆ, ನಿಮ್ದು ಹೇಳಿ, ಆಮೇಲೆ ನಾವು ಮಾಡೋದೆಲ್ಲ ಇದ್ದೇ ಇದೆ. ಸರ್ ಡ್ಯುಯೆಟ್ 2 ಬರುತ್ತೆ, ಆ 2 ಡ್ಯುಯೆಟನ್ನು ನಾನು ಮೋಹನ್ ರಾಗದಲ್ಲೇ ಮಾಡೋಕ್ಕೆ ನಂಗೆ ಇಷ್ಟ ಸರ್. ಮೋಹನ್ ರಾಗ ಎಲ್ಲರಿಗೂ ಇಷ್ಟ ರೀ, ಅದರಲ್ಲೇ ಮಾಡಬೇಕಾ? ಓಕೆ ಡನ್ ಅಂದರು. ಪ್ರೊಡ್ಯೂಸರ್ ಮುಖ ನೋಡಿದೆ ಸರ್, ಪ್ರಭಾಕರ್ ಶಾಸ್ತ್ರಿ ಮುಖ ನೋಡಿದೆ, ಎಲ್ಲರ ಮುಖದಲ್ಲೂ ಗೆಲುವು. ಆಯಿತು, ಮುಂದೆ ಕಚೇರಿ ಬರುತ್ತೆ. ಕಚೇರಿ ಅಲ್ಲಿ ಕೇಳಿದ್ರು, ಯಾರು ಹೀರೋ ಯಾರು, ಅನಂತ್ನಾಗ್. ಕಚೇರಿ ಯಾವುದ್ರಲ್ಲಿ ಮಾಡ್ತೀರಾ ಸರ್? ಕಲ್ಯಾಣ ರಾಗ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಲ್ತಿದ್ರಿ ಮ್ಯೂಸಿಕ್ ಹಾಗಾದರೆ ಅಂದರು. ಅದು ಆಯಿತು. ಆಮೇಲೆ ಫೈನಲಿ ಇದಕ್ಕೆ ಬಂತು. ಒಂದು ಕಡೆ ಅನಂತ್ನಾಗೂ ಮತ್ತು ತಾರಾಗ ಕಾಂಪಿಟೇಷನ್ ಸಾಂಗ್ ಆಗುತ್ತೆ. ಒಂದೇ ಸಾಂಗು. ಅವರು ತಾರಾ ಅನಂತ್ನಾಗ್ ಶಿಷ್ಯೆ, ಅನಂತ್ನಾಗ್ ಅಶ್ವತ್ಥ ಶಿಷ್ಯ. ಯಾವುದಾದ ಕಾರಣದಿಂದ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಅವಾಗೇನಾಯಿತು, ಇದನ್ನು ಹೇಳಿದೆ, ಸರಿ ಇದನ್ನು ಯಾವುದ್ರಲ್ಲಿ ಮಾಡ್ತೀರಾ ಕಾಂಪಿಟೇಷನ್ ಸಾಂಗ್ನ? ಅದು ಧರ್ಮಸ್ಥಳದಲ್ಲಿ ನಡೆಯುವಂಥ ಕತೆ. ಧರ್ಮಸ್ಥಳದಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ವಿ. ಯಾಕೆ ಕೊಟ್ಟರು ಇದು ಹೆಗಡೆಯವರು ಅಂದರೆ, ಈ ಮುರಳಿಗಾನ ಅಮೃತಪಾನ ನಾವೆಲ್ ಏನಿದೆ ಅದು ಮಂಜುವಾಣಿ ಅಂತ ಒಂದು ಪೇಪರ್ ಬರುತ್ತೆ ಅಲ್ಲಿ ಧರ್ಮಸ್ಥಳದಿಂದ ಪಬ್ಲಿಷ್ ಆಗುತ್ತೆ, ಅದರಲ್ಲಿ ಇದಾಗಿ ಬಂದಿದೆ, ಇನ್ನು ಪಬ್ಲಿಷ್ ಆಗಿದೆ ವಾರ. ಹಾಗಾಗಿ ಅದು ಮಾಡ್ತೇವೆ ಅಂದಾಗ ಮಂಗಳಾಸತ್ಯನ ರೈಟ್ರ್ ಇದಾರಲ್ಲ, ಅವ್ರ ಮೂಲಕವಾಗಿ ನಾವು ಹೆಗಡೆಯವ್ರನ್ನ ಅಪ್ರೋಚ್ ಮಾಡಿದಾಗ, ಸ್ವಾಮಿ ಇಲ್ಲಿ ಕೆಲವು ಪೋರ್ಷನ್ ಇಲ್ಸು ಈ ಮಾಡಬೇಕಂತ ಇದ್ದೀವಿ ಅಂದಾಗ, ಅದಕ್ಕೂ ಮುಂಚಿತ ಏನಾಗಿತ್ತು, ಅಣ್ಣವ್ರದ್ದು ಇದೊಂದಾಗಿತ್ತು, ಶ್ರಾವಣ ಬಂತ, ಅದು ಯಾವುದೋ ಅದೊಂದು ಅದಾಗಿತ್ತು. ಅದು ಆದಮೇಲೆ ಯಾರಿಗೂ ಕೊಟ್ಟಿರಲಿಲ್ಲ. ನಾವು ಕೇಳಿದಾಗ ಒಪ್ಕೊಂಡ್ರು, ಕೊಟ್ಟರು. ಇವೆರಡೇನೋ ಆಯಿತು. ಬಟ್ ಅದು ಕಷ್ಟ ಅಲ್ಲ ಸರ್ ಹೇಳೋಕ್ಕೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ, ನಿಮ್ಗೆ ಗೊತ್ತಿರೋದು ಹೇಳಿ. ಮುಖ ನೋಡಿದೆ, ಇದು ಮಾಡಿದೆ ಅಂತಾರೆ, ಬಿಲ್ಡಪ್ ತೊಗೊಂಡೆ ನನ್ನಲ್ಲೇ ನಾನು. ಸರ್ ಬೈಬಾರ್ದು ಹೇಳ್ರಿ, ನಾನೇ ಹೇಳ್ತಾ ಇದ್ದೀನಿ. ಹಿಂದೋಳ ರಾಗ ಖುಷಿಯಾಗ್ಬಿಟ್ರು ಸರ್, ಖುಷಿಯಾಗ್ಬಿಟ್ರು. ಪ್ರೊಡ್ಯೂಸರ್ಸ್ನವರೇ ಒಳ್ಳೆ ಡೈರೆಕ್ಟ್ರನ್ನ ಸೆಲೆಕ್ಟ್ ಮಾಡಿದ್ದೀರ ನೀವು ಅಂದರು. ನನ್ನ ಒಳಗಡೆ ನಗು ಬರ್ತಾಯಿದೆ. ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಯಾರಿಗೆ ನನಗೆ ರಾಗ ಹೇಳ್ಕೊಟ್ಟಿದ್ದ. ಅಂದರೆ ಸರ್ ನಾನು ಹೇಳೋದೇನು ಅಂತಂದರೆ, ನೀವು ಇಲ್ಲಿ ಯಾರನ್ನೂ ಹಾರ್ಮ್ ಮಾಡಬೇಕು ಅಂತ ಹೇಳಿದ ಸುಳ್ಳಲ್ಲ, ಅದು ಒಂದು. ಆಮೇಲೆ ಹೇಳಿದ್ಮೇಲೆ ಅದ್ರ ಕರೆಕ್ಷನ್ಗೋಸ್ಕರ ನೀವು ಹೋಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಬ್ಬರನ್ನ ಹತ್ರ ಒಂದು 7-8 ಕ್ಲಾಸ್ ಹೋಗಿದ್ದೀನಿ ಅವ್ರ ಹತ್ರ. ಮತ್ತೆ ಅದು ತಿಳ್ಕೊಂಡು ಬಂದ್ರಲ್ಲ, ಅದು ಇಂಪಾರ್ಟೆಂಟ್. ಕ್ಲಾಸ್ ಹೋಗಿ ಅವ್ರಿಗೆ ತೊಂದರೆ ಕೊಟ್ಟು ತಿಳ್ಕೊಬಂದು ಆಯಿತು, ಇದಾಗಿದೆ ಆಯಿತು, ಖುಷಿ ಆಯಿತು. ಅವರಿಗೂ ಇದಾಯಿತು. ಏನು ಪ್ರೊಡ್ಯೂಸರ್ ಮುಂದೆ ನಾನು ಹೋಗ್ಲಿದ್ದು ಮ್ಯೂಸಿಕ್ಕು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾನು ಎಲ್ಲರಾಗ ನಾನು ಓಕೆ ಮಾಡಿಬಿಟ್ನಲ್ಲ, ಅವ್ರು ಹೇಳಿದ್ದಿದ್ರಲ್ಲೇ ಒಪ್ಕೊಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆಯಿತು, ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಯಿತು. ಆ ಪಿಕ್ಚರು ವಿಜಯ್ ಭಾಸ್ಕರ್ ಅವರಿಗೆ ಈ ಮ್ಯೂಸಿಕ್ನಲ್ಲಿ ಅವರಿಗೆ ಸ್ಟೇಟ್ ಅವಾರ್ಡು ಬಂತು ಮ್ಯೂಸಿಕ್ಕಿಗೆ. ಜೊತೆಗೆ ಈ ಮ್ಯೂಸಿಕ್ನಲ್ಲೇ ಒಂದು ಹೈಯೆಸ್ಟ್ ಒಂದು ನ್ಯಾಷನಲ್ ಅವಾರ್ಡಿಗಿಂತಲೂ ದೊಡ್ಡದೊಂದು ಅವಾರ್ಡ್ ಇದೆ, ರಸೇಶ್ವರ್ ಅಂತ ಬಂತು. ಸುರಶೃಂಗಾರ್ ಸಂಸದ್ ಅಂತ ಒಂದು ಸಂಸ್ಥೆ ಇದೆ, ಸುರಶೃಂಗಾರ್
ಸಂಸ್ಥೆ. ಅದು ಮ್ಯೂಸಿಕ್ನಲ್ಲಿ ದೊಡ್ಡ ಪ್ರಶಸ್ತಿ ಮಲೆಯ ಮಾರುತಕ್ಕಾದಮೇಲೆ ನಮ್ಮ ವಿಜಯ ಭಾಸ್ಕರ್ ಅವರಿಗೆ ರಸೇಶ್ವರ್ ಅಂತ ಕೊಟ್ಟರು. ಇದು ಈಕ್ವಲೆಂಟ್ ಟು ನ್ಯಾಷನಲ್ ಅವಾರ್ಡ್ ಅದು. ಅದನ್ನು ಕೊಟ್ಟರು. ಅದು ಬಂತು ಮ್ಯೂಸಿಕ್ಕಿಗೆ. ಅನಂತ್ನಾಗು, ತಾರಾ, ಸುಧಾಚಂದ್ರನ್, ತಾರಾ, ಅನಂತ್ನಾಗ್. ಆ ಚಿತ್ರದ ಹೆಸರೇನು ಸರ್? ಇದು ಮುರಳಿಗಾನ ಅಮೃತಪಾನ ಅಂತಲೇ ಇದ್ರ ಹೆಸರು. ಅದರದ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಅನಂತ್ನಾಗ್ ತಾಯಿಗೆ ಯಾವುದು ತನ್ನ ಮಗನ ಮ್ಯೂಸಿಷಿಯನ್ ಮಾಡಬೇಕು, ಸಂಗೀತಗಾರನ ಮಾಡಬೇಕು ಅಂತ ಆಸೆ. ತಂದೆ ಬಂದು MP ಪ್ರಕಾಶ್, ಎಕ್ಸ್ ಮಿನಿಸ್ಟ್ರು. ಅವ್ರು ಯಾಕೆ ಬಂದರು ಅಂದರೆ ಅನಂತ್ನಾಗ್ ಬಂದು ಕೇಳಿದ್ರು. ಅವರು ಬಂದು ಕೇಳಿದ್ದ, ಅನಂತ್ನಾಗ್ ಕೇಳಿದ್ರು, ಕೂಡಲು ಯಾವ್ದಾದ್ರು ಪಾತ್ರ ಇದ್ದಾವ? ಯಾಕೆ ಸರ್? ಇಲ್ಲ, MP ಪ್ರಕಾಶು ಮೊನ್ನೆ ಹೀಗೆ ಮಾತಾಡುವಾಗ ಪಿಕ್ಚರ್ ಮಾಡ್ತಾಯಿದ್ದೀನಿ, ಒಂದು ಮ್ಯೂಸಿಕಲ್ ಪಿಕ್ಚರು ಅಂದಾಗ, ನನಗೆ ಯಾವ್ದಾದ್ರು ಪಾತ್ರ ಇದ್ದರೆ ನೋಡಪ್ಪ, ನಿನ್ನ ಅಪ್ಪಂದ ಯಾವ್ದಾದ್ರು ಇದ್ದರೆ ಅಂದರು. ಯಾವ್ದಾರು ಇದೆಯಾ ಸರ್? ಇರೋಕ್ಕೆ ನಿಮ್ಮ ತಂದೆ ಕ್ಯಾರೆಕ್ಟ್ರ್ ಇದೆ, ಬಟ್ ಹೇಗೆ ಮಾಡ್ತಾರ ಸರ್? ತಂದೆ ಕ್ಯಾರೆಕ್ಟ್ರಲ್ಲಿ ಹೇಗೆ ನಡೆಯುತ್ತೆ ಬಿಡಿ, ಮಾಡಿದ್ದಾರೆ ಅವರೆಲ್ಲ, ಅನುಭವ ಇದೆ. ಸಿನಿಮಾದಲ್ಲಿ ಮಾಡದೇ ಇರ್ಬೋದು, ಇದರಲ್ಲೆಲ್ಲ ಮಾಡಿದ್ದಾರೆ. ಆಮೇಲೆ MP ಪ್ರಕಾಶ್ ಅಂದ್ರಲ್ಲ, ಸರಿ ಅಂತ ಒಪ್ಕೊಂಡು ಅವ್ರ ತಂದೆ ಕ್ಯಾರೆಕ್ಟ್ರು. ತಾಯಿ ಕ್ಯಾರೆಕ್ಟ್ರ್ ಬಂದು ತಮಿಳ್ನಾಡು ಸಂಗೀತ ಅಂತ ಅವರು. ಅವಳಿಗೆ ತನ್ನ ಮಗನ ಸಂಗೀತಗಾರನ ಮಾಡಬೇಕು ಅಂತ. ಅಪ್ಪನಿಗೆ ಇಷ್ಟ ಇಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾ ಇಟ್ಕೊಂಡು ಇವಳು ಮಗನ ಸಂಗೀತ ಕಳಿಸ್ತಾ ಇದ್ದಾಳಲ್ಲ ಅಂತೇಳಿ ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಇವಳಿಗೆ ಇದು ತುಂಬ ದುಃಖ ಆಗಿ, ನಾನು ಹಿಂಗಾರು ಮಾಡಿ ನನ್ನ ಮಗನ ಮ್ಯೂಸಿಕ್ ಸಂಗೀತಗಾರನ ಮಾಡಬೇಕು ಅಂತೇಳಿ ಅಶ್ವಥ್ ಹತ್ರ ಹೋಗಿ ಬೇಡ್ಕೊಳ್ತಾಳೆ. ಹೀಗೆ ಅಂತ ಮೊದಲು ಒಪ್ಪಲ್ಲ, ಕೊನೆಗೆ ಒಪ್ಕೊಳ್ತಾರೆ. ಸಂಗೀತ ಅನಂತ್ನಾಗ್ ಹೇಳ್ಕೊಡ್ತಾರೆ. ಮಧ್ಯಾಹ್ನ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಒಂಚೂರು ಇದಾಯಿತು, ಹಾಗಾಗಿ ಇದಿದೆ. ಕಮಲ್ ಹಾಸನ್ ಒಂದು ಕಡೆ ಹೇಳ್ತಾರೆ, ಇವತ್ತು ನಮ್ಮ ಹೀರೋಗಳಲ್ಲೇ ಎಷ್ಟೋ ಜನ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ, ಬರಬಾರ್ದು, ಬಂದ ಮೇಲೆ ಯಾವ ಪಾತ್ರ ಆದರೂ ಮಾಡೋಕ್ಕೆ ನೀವು ರೆಡಿ ಇರಬೇಕು.